ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೆಂಗಳೂರಿನಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದಾರೆ ನಿಮಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಬಾಡಿಗೆ ಮನೆಯಲ್ಲಿ ಆಗ್ಬಹುದು, ಸಂಬಂಧಿಕರ ಮನೆಯಲ್ಲಿ ಆಗ್ಬಹುದು, ಅಥವಾ ಝೊಪಡಿಯಲ್ಲಿ ಹಾಕೊಂಡು ನಿಂತಿರ್ತಾರಲ್ಲ ಅಲ್ಲಿ ಆಗ್ಬಹುದು, ಅಥವಾ ನೀವೇ ಏನಾದ್ರು ಫ್ಲಾಟ್ ಅನ್ನ ಖರೀದಿ ಮಾಡಿ ಆ ಒಂದು ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಒಟ್ಟಾರೆ ಬೆಂಗಳೂರಿನಲ್ಲಿ ವಾಸ ಮಾಡುವಂತ ಜನರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆನೇ ಮಾತಾಡ್ತಾ ಇರೋದು. ನಿಮ್ಮ ಒಂದು ಆಸ್ತಿ ಉಳಿಸಿಕೊಳ್ಳೋದಕ್ಕೆ ಇದೇ ಕೊನೆ ಅವಕಾಶ ಇರತ್ತೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮ್ಮ ಒಂದು ಆಸ್ತಿಯನ್ನ ಹರಾಜು ಮಾಡ್ತಿದ್ದಾರೆ. ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋ ಕೊಡ್ತಾರೆ ನೋಡಿ. ನಿಮ್ಮ ಒಂದು ಆಸ್ತಿ ಉಳಿಸ್ಕೊಳ್ಬೇಕಂದ್ರೆ ಏನ್ ಕೆಲಸ ಮಾಡ್ಬೇಕು, ಎಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಏನ್ ಕೆಲಸ ಮಾಡ್ಬೇಕು ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಪ್ರತಿ ಒಂದು ಮಾಹಿತಿ ಇರತ್ತೆ. ಬರೇ 2 ದಿನ ಟೈಮ್ ಕೊಟ್ಟಿದ್ದಾರೆ. ಎಷ್ಟು ಹೇಳಿ? ಬರೇ 2 ದಿನ ಟೈಮ್ ಕೊಟ್ಟಿದ್ದಾರೆ. ಸುಮಾರು 10 ರಿಂದ 20 ದಿನ ಅಲ್ಲ, ಬರೇ 2 ದಿನ ಟೈಮ್ ಕೊಟ್ಟಿದ್ದಾರೆ ನಿಮ್ಮೊಂದು ಆಸ್ತಿ ಉಳಿಸ್ಕೊಳ್ಳೋದಕ್ಕೆ. ಪ್ರತಿ ಒಂದು ಮಾಹಿತಿ ಇರತ್ತೆ ವಿಡಿಯೋದಲ್ಲಿ. ವಿಡಿಯೋ ಕೊಂಡ್ತನಕ ಸಂಪೂರ್ಣ ಮಾಹಿತಿ ಪಡ್ಕೋತೀರ. ಅದರಲ್ಲಿ ಕೂಡ ಬೆಂಗಳೂರಿನಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದಾರಲ್ಲ ಅಂತರೂ ಅವ್ರಿಗಂತರೂ ಬಿಗ್ ಶಾಕಿಂಗ್ ನ್ಯೂಸ್. ವಿಡಿಯೋ ಕೊಂಡ್ತನಕ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲ ಮಾಹಿತಿ ಅರ್ಥ ಆಗತ್ತೆ. 2 ದಿನ ಟೈಮ್ ಇರತ್ತೆ. ಆ ಒಂದು 2 ದಿನದೊಳಗಾಗಿ ಈ ಒಂದು ಕೆಲಸ ಮಾಡಿ ಮುಗಿಯುತ್ತೆ. ನಿಮ್ಮೊಂದು ಆಸ್ತಿ ನಿಮ್ಮ ಕೈಲಿ ಇರತ್ತೆ. ಇಲ್ಲ ಅಂದ್ರೆ ಸರ್ಕಾರ ಕೈಯಲ್ಲಿ ನಿಮ್ಮೊಂದು ಆಸ್ತಿ ಇರತ್ತೆ. ಇದೊಂದು ಎಚ್ಚರ. ಮತ್ತೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಚಿಕ್ಕ ರಿಕ್ವೆಸ್ಟ್, ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾಂದ್ರ, ಏನ್ ಸರ್ಕಾರದಿಂದ ಸುತ್ತೋಲೆ ಕಳಿಸ್ಕೊಟ್ಟಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ. ಈಗಾಗಲೇ ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗ್ಬಹುದು ಅಥವಾ ಈ ಒಂದು BBMP ನಿಂದ ಆಗ್ಬಹುದು. ಅಂದ್ರೆ BBMP ಅಂದ್ರೆ ನಮ್ಮೊಂದು ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಿಮ್ಗೆ ಒಂದು ನೋಟಿಸ್ ಕಳಿಸ್ಕೊಟ್ಟಿದ್ರು. ಅಂದ್ರೆ ಈಗಾಗಲೇ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ನಿಮ್ಮೊಂದು ಆಸ್ತಿ ತೆರಿಗೆನ ಪಾವತಿ ಮಾಡಿ, ನಿಮ್ಮೊಂದು ಉಳಿದಂತ ಬಾಕಿಗಳ ಹಣವನ್ನ ಪಾವತಿ ಮಾಡಿ ಅಂತೇಳಿ ಕಳಿಸ್ಕೊಟ್ಟಿದ್ರು. ಈಗ ನಿಮಗೆ ಮತ್ತೊಂದು ಹೊಸ ಸುತ್ತೋಲೆ ಕಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಒಂದು ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ. ಬರೇ 2 ದಿನ ಟೈಮ್ ಕೊಟ್ಟಿದ್ದಾರೆ. ನಿಮ್ದು ಎಷ್ಟು ಕೋಟಿ ಹಣ ಇರಬಹುದು ಅಥವಾ ನಿಮ್ಗೆ ಎಷ್ಟು ಕೋಟಿ ಲಕ್ಷ ಕೇಳ್ತಾ ಇಲ್ಲ ಅವರು. ಬರೇ ನಿಮ್ಮ ಒಂದು ಆಸ್ತಿಯಲ್ಲಿರುವಂತ ತೆರಿಗೆಯನ್ನ ಕೇಳ್ತಿದ್ದಾರೆ. ತೆರಿಗೆ ಅದೇ ರೀತಿಯಾಗಿ ಹಿಂದುಳಿದಂತ ಬಾಕಿ ಹಣ ಅದನ್ನ ನೇರವಾಗಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ನೀವೇ ಹೋಗಿ ಕಟ್ಟಬೇಕಾಗತ್ತೆ. ಇಲ್ಲ ಅಂದ್ರೆ 2 ದಿನ ಟೈಮ್ ಕೊಟ್ಟಿದ್ದಾರೆ. ಈ ಒಂದು 2 ದಿನ ಒಳಗಾಗಿ ಏನಾದ್ರು ಪಾವತಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಒಂದು ಏನೇನು ಹೇಳ್ತೇನೆ ನೋಡಿ ಅದು ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಫ್ಲಾಟ್ ನಂಬರು, ಅದೇ ರೀತಿಯಾಗಿ ಮನೆ ಅಡ್ರೆಸ್ಸು, ಅದೇ ರೀತಿಯಾಗಿ ಯಾವ ಒಂದು ವಲಯದಲ್ಲಿ ಎಷ್ಟು ಮನೆ ಇದಾವ ಆ ಒಂದು ಆಸ್ತಿಗಳು ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಿಕ್ಕ ಒಂದು ರಿಕ್ವೆಸ್ಟ್ ಹೇಳಿಬಿಡ್ತೇನೆ ನಿಮಗೆ. ಏನಂದ್ರೆ ಈಗ ನೋಡಿ, ನಿಮ್ಮ ಮನೆ ಹೋತಂದ್ರೆ ಮತ್ತೊಂದು ಸಲ ಮನೆ ತರೋದಕ್ಕಾಗೋದಿಲ್ಲ. ಮತ್ತೆ ಕೋರ್ಟ್ಗೆ ಹೋಗ್ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡಬೇಕು, ಲಾಯರ್ ಇಡಬೇಕು. ಈ ರೀತಿಯಾಗಿ ಮಾಡೋ ಬದಲಿಗೆ ಈಗಲೇ ನಿಮ್ಮ ಆಸ್ತಿ ಅಂದ್ರೆ ನಿಮ್ಮ ಒಂದು ಆಸ್ತಿ ಮೇಲೆ ಇರುವಂತ ತೆರಿಗೆನ ಬೇಗ ಪಾವತಿ ಮಾಡಿ ಮುಗಿಯುತ್ತೆ. ನಿಮ್ಮ ಒಂದು ಕೈಯಲ್ಲಿ ನಿಮ್ಮ ಮನೆ ಇರತ್ತೆ. ಇಲ್ಲಾಂದ್ರೆ ಸರ್ಕಾರ ಪಾಲಾಗತ್ತೆ. ನಿಮ್ಮ ಒಂದು ಆಸ್ತಿಗಳು ಫ್ಲಾಟ್ ಆಗ್ಬಹುದು, ಮನೆ ಆಗ್ಬಹುದು, ನಿಮ್ಮ ಒಂದು ಸ್ವಂತ ಜಾಗ ಆಗ್ಬಹುದು ಅಥವಾ ಹೊಲ ಆಗ್ಬಹುದು. ಈ ರೀತಿಯಾಗಿ ಹಲವಾರು ನಿಮ್ಮ ಒಂದು ಆಸ್ತಿ ಇರತ್ತೆ. ಬೇಗ ಒಂದು ತೆರಿಗೆ ಪಾವತಿ ಮಾಡಿ, ಹಿಂದುಳಿದಂತ ಬಾಕಿ ಪಾವತಿ ಮಾಡಿ ಮುಗಿಯುತ್ತೆ. ನೋಡಿ ಸಾಂದ್ರೆ, ನೋಟಿಸ್ ದಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ವಲಯದ ಈ ಒಂದು ಹರಾಜಾಗುವ ಆಸ್ತಿ ಸಂಖ್ಯೆ ನೋಡಿ ಸಾಂದ್ರೆ, ಇಲ್ಲಿ ಪೂರ್ವ ವಲಯದಲ್ಲಿ 118 ಆಸ್ತಿ ಇದಾವೆ. ಅದೆಲ್ಲ ಸರ್ಕಾರ ಪಾಲಾಗತ್ತೆ. ಅದ ನಂತರ ಪಶ್ಚಿಮ ವಲಯದಲ್ಲಿ 120 ಆಸ್ತಿ ಇದಾವೆ. ಅದು ಕೂಡ ಹರಾಜ್ ಮಾಡ್ತಾರೆ ಈ ಒಂದು ಸರ್ಕಾರದವರು. ಇನ್ನು ದಕ್ಷಿಣ ವಲಯದಲ್ಲಿ 119 ಆಸ್ತಿಗಳಿದ್ದಾವೆ. ಅದು ಕೂಡ ಹರಾಜ್ ಹಾಕ್ತಾರೆ ಸರ್ಕಾರದವರು. ಅಂದ್ರೆ ಆ ಒಂದು ಸರ್ಕಾರದಿಂದ ಬೇರೆದವರಿಗೆ ಮಾರಾಟ ಮಾಡ್ತಾರೆ. ಇನ್ನು ಮಹದೇವಪುರದಲ್ಲಿ ವಲಯದಲ್ಲಿ 60 ಆಸ್ತಿಗಳಿದ್ದಾವೆ. ಬೊಮ್ಮನಹಳ್ಳಿಯಲ್ಲಿ ವಲಯದ ಒಂದು 70 ಆಸ್ತಿಗಳು ಸಿಗತ್ತೆ. ಯಲಹಂಕದಲ್ಲಿ ವಲಯದಲ್ಲಿ 40 ಆಸ್ತಿಗಳು. RR ನಗರ ವಲಯದಲ್ಲಿ 50 ಆಸ್ತಿಗಳು. ಇಲ್ಲಿ ದಾಸರಹಳ್ಳಿ ವಲಯದಲ್ಲಿ 41 ಆಸ್ತಿಗಳು. ಅದ ನಂತರ ಟೋಟಲ್ ಆಗಿ ಒಟ್ಟು ಆಸ್ತಿ ಬೆಂಗಳೂರಿನಲ್ಲಿ 608 ಆಸ್ತಿ ಆಗತ್ತೆ. ಇಷ್ಟು ಆಸ್ತಿ ಕೂಡ ಸರ್ಕಾರ ಪಾಲಾಗತ್ತೆ. ಇದೊಂದು ಎಚ್ಚರ. ಯಾರ್ಯಾರು ತೆರಿಗೆ ಕಟ್ಟಿಲ್ಲ ಬೇಗ ತೆರಿಗೆ ಕಟ್ಟಿ. ಇನ್ನು ಯಾವ ವಲಯದಲ್ಲಿ ಯಾವ ಹರಾಜು ಪ್ರಕ್ರಿಯೆ ಶುರು ಅಂದ್ರೆ, ಪೂರ್ವ ವಲಯದಲ್ಲಿ 13ನೇ ಫೆಬ್ರವರಿದಿಂದ ಸ್ಟಾರ್ಟ್ ಆಗತ್ತೆ ಹರಾಜು ಮಾಡೋದಕ್ಕೆ. ಪಶ್ಚಿಮ ವಲಯದಲ್ಲಿ 13ನೇ ಫೆಬ್ರವರಿದಿಂದ ಸ್ಟಾರ್ಟ್ ಆಗತ್ತೆ. ಈ ಒಂದು ಅವ್ರು ಬರ್ತಾರೆ ನಿಮ್ಮ ಒಂದು ಮನೆ ತನಕ, ಅಥವಾ ನಿಮ್ಮ ಒಂದು ಏನೇನು ಜಾಗ ಇದಾವಲ್ಲ ಯಾರ್ಯಾರು ಕಟ್ಟಿಲ್ಲಲ್ಲ ಅವ್ರ ಮನೆ ತನಕ ಬರ್ತಾರೆ. ಇದೇ ದಿನಾಂಕದಿಂದ ಬರೋದು ಸ್ಟಾರ್ಟ್ ಮಾಡ್ತಾರೆ. ಅವ್ರೀಗ ನಿಮ್ಮ ಒಂದು ಮನೆಯಲ್ಲೇ ಬಿಡಬೇಕು, ಇಲ್ಲಾಂದ್ರೆ ಹಣ ಕೊಡಬೇಕು. ಎರಡರಲ್ಲಿ ಒಂದು ಯಾವ್ದಾದ್ರು ಮಾಡಲೇಬೇಕು. ಇನ್ನು ದಕ್ಷಿಣ ವಲಯದಲ್ಲಿ 14ನೇ ತಾರೀಕಿದಂದು ಸ್ಟಾರ್ಟ್ ಆಗತ್ತೆ. ಅದ ನಂತರ ಮಹದೇವಪುರದಲ್ಲಿ ವಲಯದಲ್ಲಿ 13ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ. ಬೊಮ್ಮನಹಳ್ಳಿ ವಲಯದಲ್ಲಿ 14ನೇ ಫೆಬ್ರವರಿ 2025ರಿಂದ ಸ್ಟಾರ್ಟ್ ಆಗತ್ತೆ ಈ ಒಂದು ಹರಾಜು ಹಾಕೋದಕ್ಕೆ. ಅದ ನಂತರ ಯಲಹಂಕ ವಲಯದಲ್ಲಿ 13ನೇ ತಾರೀಕು. ಅದ ನಂತರ ಹಾಗೂ ದಾಸರಹಳ್ಳಿ ವಲಯದಲ್ಲಿ 13ನೇ ಫೆಬ್ರವರಿ 2025ರಿಂದ ಈ ಒಂದು ಹರಾಜು ಮಾಡೋದಕ್ಕೆ BBMP ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು BBMP ಇಂದ ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ. 13ನೇ ತಾರೀಕಿನಿಂದ 15ನೇ ತಾರೀಕು ತನಕ
ನಿಮ್ಮ ಒಂದು ಆಸ್ತಿ ನಿಮ್ಮ ಕೈಯಲ್ಲಿ ಇರಲ್ಲ. ಇದೊಂದು ಎಚ್ಚರ. ಈಗಲೇ ಯಾರ್ಯಾರು ನಿಮ್ಮ ಒಂದು ಆಸ್ತಿ ಮೇಲೆ ತೆರಿಗೆ ಇದೆ ಬೇಗ ಪಾವತಿ ಮಾಡಿ. ಮನೆ ನಿಮಗೆ ಗ್ರಾಮದಲ್ಲಿರುವಂತ ಬಗ್ಗೆ ತಿಳಿಸ್ಕೊಟ್ಟಿದೆ. ಈಗ ಬೆಂಗಳೂರಿಗೆ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಜಿಲ್ಲಾ ವೈಸ್ ನೋಟಿಸ್ ರಿಲೀಸ್ ಮಾಡ್ತಾರೆ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾನೆ. ಬೇಗ ಬರೀ 2 ದಿನ ಟೈಮ್ ಕೊಟ್ಟಿದ್ದಾರೆ. ಈ ಒಂದು 2 ದಿನದೊಳಗಾಗಿ ಬೇಗ ಪಾವತಿ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಒಂದು ಜಾಗ ಸರ್ಕಾರ ಪಾಲಾಗತ್ತೆ. ಇದೊಂದು ಎಚ್ಚರ. ನಾವು ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇರ್ತೇವೆ. ದಯವಿಟ್ಟು ಆ ಒಂದು ಹೋಗಿ BBMPಗೆ ಭೇಟಿ ಕೊಟ್ಟು ನಿಮ್ಮೊಂದು ಆಸ್ತಿ ಬೇಕಂದ್ರೆ ಉಳಿಸ್ಕೊಳ್ಳಿ, ಬೇಡ ಅಂದ್ರೆ ಸರ್ಕಾರ ಪಾಲಾಗತ್ತೆ ನಿಮ್ಮ ಕೈಯಲ್ಲಿ.